ಸರ್ ಇವಾಗ ನಿಮ್ ಕೈಸಿಂದ ಏನೇನ್ ಸರ್ವಿಸ್ ನ ನೀವು ಕೊಡ್ತಾ ಇದ್ದೀರಾ? ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಏನ್ ನಾವು ಟರ್ನ್ ಕೀ ಪ್ರಾಜೆಕ್ಟ್ಸ್ ಅಂತ ಮಾಡ್ತೀವಿ, ಆ ಟರ್ನ್ ಕೀ ಸೊಲ್ಯೂಷನ್ ನಾವು ಕೊಡ್ತಾ ಇದ್ದೀವಿ. ಸೊ ಇವಾಗ ನೀವು ಟರ್ಮ್ ಕೆ ಅಂತ ಹೇಳಿದ್ರಿ, ಎಷ್ಟೋ ಜನಕ್ಕೆ ಟರ್ಮ್ ಕೆ ಅಂದ್ರೆ ಅಷ್ಟು ಐಡಿಯಾ ಇರೋದಿಲ್ಲ. ಸೊ ಟರ್ಮ್ ಕೆ ಅಂದ್ರೆ ಏನು ಸರ್? ಟರ್ನ್ ಕೀ ಅಂದ್ರೆ ಗುಂಡಿ ತೋಡೋದ್ರಿಂದ ಹಿಡ್ಕೊಂಡು ಗೃಹ ಪ್ರವೇಶ ಆಗಿ ಅವ್ರನ್ನ ಮನೆ ಒಳಗಡೆ ಕಳ್ಸೋವರೆಗೂ ಕಸ್ಟಮರ್ ಗಳಿಗೆ ಅವ್ರದೇ ಆದಂತ ತಲೆನೋವು ಕೊಡದೇ ಇರೋದು. ಸೊ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿರುತ್ತೆ ಇಂಪಾರ್ಟೆಂಟ್ ಆಗಿ? ಶುದ್ಧ ಕ್ರಯ ಪತ್ರ ಅಂತ ಕರೀತಾರೆ. Okay. ಸೊ ಅದು ಮ್ಯಾಂಡೇಟರಿ ಇರಲೇಬೇಕು. ಅದಾದ್ಮೇಲೆ ಖಾತಾ, ಈಗೆಲ್ಲ ಈ ಖಾತಾ ಮ್ಯಾಂಡೇಟರಿ ಮಾಡಿದ್ದಾರೆ. ಇಲ್ಲಿ ಒಂದು ನಿವೇಶನ ಅನುಮತಿ ಪತ್ರ ಅಂತ ಕೊಡ್ತಾರೆ. ಆ ನಿವೇಶನ ಅನುಮತಿ ಪತ್ರ ಬಂದ್ರೆ ಮಾತ್ರ ಅವರು ಕನ್ಸ್ಟ್ರಕ್ಷನ್ ಮಾಡಕ್ಕಾಗುತ್ತೆ. ಸರ್ ಇವಾಗ ಹಳ್ಳಿಯಿಂದನೂ ಕೆಲವೊಂದಷ್ಟು ಜನ ಮನೆ ಕಟ್ಟಿಸ್ಕೋಬೇಕಂತ ಬ್ಯಾಂಗ್ಳೂರಿಗೆ ಬಂದಿರ್ತಾರೆ. ಸೊ ಅವರಿಗೆ ಡಾಕ್ಯುಮೆಂಟ್ಸ್ ಆಗ್ಲಿ ಮತ್ತೆ ಯಾವ ರೀತಿ ಅಪ್ರೂವಲ್ ತಗೋಬೇಕಂತ ಅಷ್ಟು ಐಡಿಯಾ ಇರೋದಿಲ್ಲ. ಅದಕ್ಕೆಲ್ಲ ನಿಮ್ ಕಡೆಯಿಂದ ಹೆಲ್ಪ್ ಮಾಡ್ಕೊಡ್ತೀರಾ? ಫಾರ್ಮ್ ಆಗಿರ್ಲಿ, BWSSB ಆಗಿರ್ಲಿ, ಯಾವುದೇ ತರದ ಗೌರ್ಮೆಂಟ್ ಅಥಾರಿಟಿ ಕಡೆಯಿಂದ ಸ್ಯಾಂಕ್ಷನ್ ತಗೊಳ್ಳೋದಿದ್ರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ. ಮಾಡ್ತೀರಾ?